ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕೇಡನ್ನು ಮೇಲಾಗಿ ಮಾರ್ಪಡಿಸುವ ದೇವರು. ಅದಕ್ಕೆ ಆಧಾರವಾಗಿ ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ. ನೀವಂತೂ ನನಗೆ ಕೇಡು ಮಾಡಬೇಕೆಂದು ಎನಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಪ್ರೀತಿಯುಳ್ಳ ದೇವಜನರೇ, ನಾವು ಆರಾಧಿಸುವಂಥ ದೇವರು ಕೇಡನ್ನು ಮೇಲಾಗಿ ಮಾರ್ಪಡಿಸುವ ದೇವರು. ಈ ಲೋಕವು ದುಷ್ಟತನದಿಂದ ತುಂಬಿದೆ. ಒಂದು ಕಡೆ ಅಸೂಯೆ, ಕಪಟ, ದ್ವೇಷ ಇವೆಲ್ಲವೂ ನಮ್ಮ ಸುತ್ತಲೂ ಕಾಣಿಸುತ್ತದೆ. ನಮಗೆ ಯಾರಾದರೂ ಒಳ್ಳೆಯದು ಮಾಡೋರು ಇದ್ದಾರಾ ಅಂತ ನೋಡಿದ್ರೆ ಬಹಳ ಕಡಿಮೆ ರೀ. ಕೆಟ್ಟದ್ದು ಮಾಡೋರು ಬಹಳ ಜನ ಕಾಯ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳಿಗೆ ಒಂದು ನಂಬಿಕೆ ಇರಬೇಕು. ದೇವರು ವಾಗ್ದಾನ ಮಾಡಿದ್ದಾರೆ, ಕೇಡುಗಳನ್ನು ದೇವರು ಮೇಲಾಗಿ ಮಾಡುತ್ತಾರಂತೆ. ಜನರು ಕೇಡುಗಳನ್ನು ಯೋಚಿಸಿದರೆ ದೇವರು ಅವುಗಳನ್ನು ಮೇಲಾಗಿ ಯೋಚಿಸ್ತಾರೆ. ಅದಕ್ಕೆ ನಾನು ಹೇಳಿದೆ, ಕೇಡನ್ನು ದೇವರು ಮೇಲಾಗಿ ಮಾರ್ಪಡಿಸುವ ದೇವರು. ಈಗ ಓದಿಕೊಂಡಂಥ ವಾಕ್ಯ ಭಾಗವನ್ನು ಯೋಸೇಫನು ತನ್ನ ಸಹೋದರನನ್ನು ನೋಡಿ ಹೇಳುತ್ತಿದ್ದಾನೆ. ಯೋಸೇಫನು ದೇವರಿಂದ ಕನಸುಗಳನ್ನು ಕಂಡ, ಆದರೆ ಅವನ ಅಣ್ಣಂದಿರ ದ್ವೇಷದಿಂದ ಅವನನ್ನು ಗುಂಡಿಯಲ್ಲಿ ಹಾಕಿ ನಂತರ ದಾಸನಾಗಿ ಮಾರಿಬಿಟ್ರು. ಪೋಟಿಫರನ ಮನೆಯಲ್ಲಿ ಅವನು ಪ್ರಾಮಾಣಿಕನಾಗಿ ಕೆಲಸ ಮಾಡಿದರೂ ಅವನ ಹೆಂಡತಿಯ ನಿಮಿತ್ತವಾಗಿ ಸುಳ್ಳು ಆರೋಪದಿಂದ ಸೆರೆಮನೆಗೆ ಸೇರಿಸಲ್ಪಟ್ಟ. ಅಂಥ ಸಮಯದಲ್ಲಿ ಕೂಡ ದೇವರ ವಾಕ್ಯ ಹೇಳುತ್ತದೆ, ದೇವರು ಯೋಸೇಫನ ಸಂಗಡ ಇದ್ದರಂತೆ. ಕೇಡುಗಳು ನಡೆಯುವ ಸಮಯದಲ್ಲಿ ಕೂಡ ದೇವರು ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಆ ಕೇಡುಗಳನ್ನೇ ದೇವರು ಯೋಸೇಫನಿಗೆ ಮೇಲಾಗಿ ಮಾಡಿ ಅವನನ್ನು ಜೀವನದ ಒಂದು ಉನ್ನತ ಒಂದು ಘಟ್ಟಕ್ಕೆ, ಸ್ಥಾನಕ್ಕೆ, ಅಂದರೆ ಪ್ರಧಾನ ಮಂತ್ರಿಯ ಸ್ಥಾನಕ್ಕೆ ಕರೆದುಕೊಂಡು ಹೋದರು. ಒಂದು ದಾಸನಾಗಿ ಗುಲಾಮನಾಗಿದ್ದಂಥ ಯೋಸೇಫನು ಅವನು ಪ್ರಧಾನ ಮಂತ್ರಿಯ ಒಂದು ದೊಡ್ಡ ಸ್ಥಾನಕ್ಕೆ ಹೋದ. ಈಗ ಅಣ್ಣಂದಿರು ಅಲ್ಲಿ ಆಹಾರಕ್ಕಾಗಿ ಕ್ಷಾಮಕಾಲ ಬಂದಾಗ ತಗೋಬೇಕೆಂಬುದಾಗಿ ಐಗುಪ್ತ ದೇಶಕ್ಕೆ ಬಂದಾಗ ಯೋಸೇಫನಿಗೆ ಗೊತ್ತಾಯಿತು, ಇವರು ನನ್ನ ಸಹೋದರರೆಂಬುದಾಗಿ. ಈಗ ಎಲ್ಲ ಗೊತ್ತಾದ ಮೇಲೆ ಅವ್ರನ್ನ ನೋಡಿ ಹೇಳುತ್ತಿದ್ದಾನೆ, ನೀವು ಕೇಡನ್ನು ಮಾಡಲಿಕ್ಕೆ ನೋಡಿದ್ರಿ, ಆ ಕೇಡನ್ನು ನನ್ನ ದೇವರು ನನಗೆ ಮೇಲಾಗಿ ಮಾಡಿದರು. ನಿಮ್ಮ ಜೀವಿತದಲ್ಲಿ ಸಹ ಯಾರಾದರೂ ನಿಮಗೆ ಕೇಡು ಮಾಡಿದ್ದರೆ, ಕೇಡು ಮಾಡುತ್ತಾ ಇದ್ದರೆ, ಅದರ ನಿಮಿತ್ತ ನಷ್ಟವನ್ನು ಅನುಭವಿಸಿದ್ದರೆ ನೆನಪಿರಲಿ, ಆ ಕೇಡುಗಳನ್ನು ದೇವರು ಒಳ್ಳೆಯದಕ್ಕಾಗಿಯೇ ಮಾಡುತ್ತಾರೆ. ಆ ಕೇಡನ್ನು ಮೇಲಾಗಿ ಮಾಡುವರು. ಸತ್ಯವೇದದಲ್ಲಿ ಇನ್ನೊಂದು ಉದಾಹರಣೆಯನ್ನು ನಾವು ನೋಡಬಹುದು. ಯೋಬನು ನೀತಿವಂತನಾಗಿದ್ದ, ಅವನಾಯಿತು, ದೇವರಾಯಿತು, ಕುಟುಂಬ ಆಯಿತು ಎಂಬುದಾಗಿದ್ದ. ಆದರೆ ಸೈತಾನನು ಅವನ ವಿರುದ್ಧವಾಗಿ ನಿಂತು ಎಲ್ಲ ಕಷ್ಟಗಳ ಮೇಲೆ ಕಷ್ಟ ಕೊಟ್ಟು ಆರೋಗ್ಯ ಹದಗೆಡಿಸಿದ. ಮಕ್ಕಳು ಎಲ್ಲರೂ ತೀರಿ ಹೋಗ್ಬಿಟ್ರು. ಹೆಂಡತಿ ಕೂಡ ದೇವರನ್ನು ದೂಷಿಸಿ ಎಂಬುದಾಗಿ ಹೇಳಿ ಅವಳು ಹೋಗ್ಬಿಟ್ಲು. ಇಂಥ ಪರಿಸ್ಥಿತಿಯಲ್ಲಿ ಯೋಬನು ದೇವರನ್ನ ಶಪಿಸಲಿಲ್ಲ ರೀ. ಯೋಬನಿಗೆ ಗೊತ್ತಿತ್ತು, ನನ್ನ ದೇವರು ಈ ಕೇಡುಗಳನ್ನು ಮೇಲಾಗಿ ಮಾಡುತ್ತಾರೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಯೋಬನ ಅವನ ಹಿಂದಿನ ದುಸ್ಥಿತಿಗಿಂತ 2ರಷ್ಟಾಗಿ ಹೆಚ್ಚಿಸಿ ಆಶೀರ್ವಾದ ಮಾಡಿದರಂತೆ. ಯಾವಾಗ ಕೇಡುಗಳನ್ನು ಮೇಲಾಗಿ ದೇವರು ಮಾರ್ಪಡಿಸಿದರು. ನಿಮ್ಮ ಜೀವಿತದಲ್ಲಿ ಬರುವ ಕಷ್ಟಗಳು ಅವು ಅಂತಿಮ ಅಧ್ಯಾಯವಲ್ಲ. ದೇವರ ಕೈಯಲ್ಲಿ ಅದು ಹೊಸ ಆಶೀರ್ವಾದದ ಆರಂಭವಾಗಿರುತ್ತದೆ. ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಮ್ಮೆ ಒಬ್ಬ ಬೋಧಕರು ಒಂದು ಗ್ರಾಮಕ್ಕೆ ಹೋಗಿ ಯೇಸು ಕ್ರಿಸ್ತನ ಪ್ರೀತಿಯ ಕುರಿತಾಗಿ ಎಲ್ಲರಿಗೂ ಸಾರಿ ಹೇಳಿದರು. ಆ ಬೋಧಕರು ಆ ಊರಿಗೆ ಬರುವುದು ಆ ಊರಿನ ಮುಖಂಡನಿಗೆ ಇಷ್ಟವಿರಲಿಲ್ಲ. ಅವನು ಹೇಗಾದರೂ ಮಾಡಿ ಇವನನ್ನು ಕೊಲ್ಲಬೇಕೆಂಬುದಾಗಿ ಒಂದು ದಿವಸ ಬಾಣದಿಂದ ಅವನನ್ನು ಕೊಂದು ಹಾಕಿಬಿಟ್ಟನು. ನಂತರ ಆ ಬೋಧಕನ ಮಗ ಇದನ್ನೆಲ್ಲ ನೆನೆಸಿಕೊಳ್ಳುವಾಗ ಬಹಳ ಕೋಪ ಬರ್ತಾ ಇತ್ತು. ಒಂದು ದಿವಸ ಅವರ ತಂದೆಯ ವಸ್ತ್ರಗಳನ್ನು ತಕ್ಕೊಂಡು ಆ ಗ್ರಾಮದ ನಾಯಕನ ಬಳಿ ಹೋದ. ಅವನು ತಿಳ್ಕೊಂಡ, ನಾನು ಅವನ ತಂದೆಯನ್ನು ಕೊಂದು ಹಾಕಿದ್ದೇನೆ, ಇವನು ನನ್ನನ್ನು ಕೊಲ್ಲಲಿಕ್ಕೆ ಬಂದಿದ್ದಾನೋ ಎಂಬುದಾಗಿ ಇರುವಾಗ
ಆ ಬೋಧಕನ ಮಗನು ಆ ನಾಯಕ ಅಥವಾ ಮುಖಂಡನಿಗೆ ನೋಡಿ ಹೇಳುತ್ತಾನೆ, ನೀವು ನೋಡಲಿಕ್ಕೆ ನಮ್ಮ ತಂದೆಯ ರೀತಿಯಲ್ಲಿದ್ದೀರಾ, ಅವರ ಬಟ್ಟೆ ನಮ್ಮ ಮನೆಯಲ್ಲಿ ಹಂಗೇ ಇತ್ತು, ತಗೊಳ್ರಿ, ಇದನ್ನು ನೀವು ಉಪಯೋಗಿಸಿಕೊಳ್ಳ್ರಿ ಎಂಬುದಾಗಿ ಕೊಟ್ಟು ಒಂದು ಮುಗುಳ್ನಗೆಯನ್ನು ಕೊಟ್ಟ. ಆ ಹುಡುಗನ ಮಾತುಗಳು ಆ ನಾಯಕನ ಹೃದಯವನ್ನು ಕರಗಿಸಿ ಬಿಟ್ಟಿತ್ತು. ತನ್ನ ತಂದೆಯನ್ನು ನಾನು ಕೊಂದು ಹಾಕಿದ್ದೇನೆ, ಆದರೆ ಇವನು ನನ್ನನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಾನೆ ಎಂಬುದಾಗಿ ನಂತರ ಅವನು ಸಹ ಸುವಾರ್ತೆ ಕೇಳಿ ತನ್ನ ಹೃದಯವನ್ನು ಯೇಸುವಿಗೆ ಅರ್ಪಿಸಿದ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ದ್ವೇಷದಿಂದ ನಾವು ದ್ವೇಷವನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ. ಆದರೆ ದ್ವೇಷವನ್ನು ಗೆಲ್ಲಲಿಕ್ಕೆ ಒಂದೇ ಒಂದು ಕಾರ್ಯ ಇದೆ, ಪ್ರೀತಿ ಮಾತ್ರ ದ್ವೇಷವನ್ನು ಸೋಲಿಸುತ್ತದೆ. ಜನರು ನಿಮ್ಮನ್ನು ತಳ್ಳಬಹುದು, ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು, ನಿಮ್ಮನ್ನು ನೋಯಿಸಬಹುದು, ಆದರೆ ನಿಮ್ಮ ಕಥೆಯ ನಿರ್ದೇಶಕನು ಯಾರಂತ ಹೇಳಿದ್ರೆ ದೇವರು. ಅವರು ಕೇಡನ್ನು ಮೇಲಾಗಿಸುವ ಶಕ್ತಿ ದೇವರಿಗಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಒಳ್ಳೆಯದಾಗಿಯೇ ಮಾಡ್ತಾರಂತೆ. ಈಗ ನೀವು ಹಾದು ಹೋಗುತ್ತಿರುವ ಮಾರ್ಗ, ನಿಮ್ಮ ಜೀವಿತದಲ್ಲಿ ಬರುತ್ತಿರುವ ಕಾರ್ಯ ಒಂದು ವೇಳೆ ಅಯ್ಯೋ ಇಲ್ಲ ಯಾಕೆ ಬರ್ತಾ ಇದೆಯೋ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ನೀವು ಅಂದ್ಕೊಂಡಿರಬಹುದಾ, ದೇವರು ಅದರಲ್ಲಿ ಸಹ ನಿಮಗೊಂದು ಒಳ್ಳೆಯದನ್ನು ಮಾಡಲಿಕ್ಕಿದ್ದಾರೆ. ಅದರಲ್ಲಿ ಸಹ ದೇವರೊಂದು ಆಶೀರ್ವಾದವನ್ನು ತರಲಿಕ್ಕಿದ್ದಾರೆ. ಅದರಲ್ಲಿ ಸಹ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಅದರ ಮಧ್ಯದಲ್ಲೇ ದೇವರು ನಿಮ್ಮನ್ನು ಕರುಣಿಸಿ ಒಂದು ಒಳ್ಳೆಯದು ನಡೆಯಲಿಕ್ಕಿದೆ. ನಮ್ಮ ದೇವರು ಯಾವಾಗಲೂ ಒಳ್ಳೆಯದನ್ನು ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಭಯಪಡಬೇಡಿ, ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ, ನಿಮಗೆ ಒಳ್ಳೆಯದೇ ಸಂಭವಿಸುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಒಳ್ಳೆಯ ದೇವರು ಸ್ವಾಮಿ. ದೇವರೇ, ಕೇಡನ್ನು ಮೇಲಾಗಿ ಒಳ್ಳೆಯದನ್ನಾಗಿ ಮಾಡುವ ದೇವರು. ಇವತ್ತು ಕೂಡ ಅನೇಕರ ಜೀವಿತದಲ್ಲಿ ದೇವರೇ ಕಾರ್ಯಗಳು ಯಾಕೆ ಹಿಂಗೆ ನಡೆಯುತ್ತಾ ಇದೆ, ಯಾಕೆ ನನಗೆ ಮಾತ್ರ ಹೀಗೆ ಎಂಬಂಥ ಅನೇಕ ಪ್ರಶ್ನೆಗಳಿರಬಹುದಪ್ಪ. ಯೋಸೇಫನ ಜೀವಿತದಲ್ಲಿ ಕೇಡನ್ನು ಮೇಲಾಗಿ ಮಾಡಿದ್ರೆ, ಯೋಬನ ಜೀವಿತದಲ್ಲಿ ಕರ್ತನೇ ಮೊದಲಿಗಿಂತ 2ರಷ್ಟಾಗಿ ಆಶೀರ್ವಾದ ಮಾಡಿದರೆ, ಅದೇ ಥರ ಯಾರಾದರೂ ಈ ವಿಧವಾದ ಅನುಭವದಲ್ಲಿ ಹಾದು ಹೋಗುತ್ತಿರೋದಾದರೆ ಅವರಿಗೂ ಒಳ್ಳೆಯದು ಸಂಭವಿಸಲಿ ಸ್ವಾಮಿ. ಒಂದು ಅದ್ಭುತ ನಡೆಯಲಿ. ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮಗೆ ಮೇಲನ್ನು ಮಾಡುವರು, ಒಳ್ಳೆಯದನ್ನು ಮಾಡುವರು. ಧೈರ್ಯವಾಗಿರ್ರಿ, ಎಲ್ಲವೂ ಒಳ್ಳೆಯದೇ ಆಗ್ತದೆ. ಈ ದೈವಿಕವಾದ ಸಂದೇಶಗಳು, ಆತ್ಮೀಕ ಜ್ಞಾನಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ನೀವು ಇದನ್ನು ಶೇರ್ ಮಾಡಿರಿ. ಇನ್ನೊಬ್ಬರು ಸಹ ಕೇಡಲ್ಲಿ ಇರಬಹುದು, ಅವರಿಗೆ ಮೇಲು ಮಾಡುವ ದೇವರ ಬಗ್ಗೆ, ದೇವರ ಸತ್ಯವನ್ನು ತಿಳಿಸ್ರಿ. ಅದು ಅವರ ಜೀವಿತದಲ್ಲಿ ಒಂದು ದೊಡ್ಡ ಮಾರ್ಪಾಟನ್ನು ತರಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.